ಪ್ರತಿಯೊಕ್ಷಕರೇ, ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ರಿಸಲ್ಟ್. ಮನುಷ್ಯನಿಗೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಏನೂ ಇಲ್ಲ. ಅದರಲ್ಲೂ ಕೂಡ ಟೆಕ್ನಾಲಜಿ ಬಂದ್ಮೇಲಂತೂ ಅವನ ಫಾಸ್ಟು ಇನ್ನೂ ಡಬಲ್ ಆಗಿದೆ. ಹೀಗೆ ರಿಸಲ್ಟ್ ಅನ್ನು ಕೊಟ್ಟಂತಹ ಇಂಡಿಯಾದ ಮೊದಲ ಯೂನಿವರ್ಸಿಟಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರತಿಯೊಕ್ಷಕರೇ, ಹಾಗಾದ್ರೆ ಯಾವ ಯೂನಿವರ್ಸಿಟಿ ಕೇವಲ 5 ನಿಮಿಷಕ್ಕೆ, ಪರೀಕ್ಷೆ ಮುಗಿದ 5 ನಿಮಿಷಕ್ಕೆ ಈ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ? ಯಾವ ರೀತಿ ಅನೌನ್ಸ್ ಮಾಡ್ತೋ, ಅಲ್ಲಿರೋ ಗುಟ್ಟೇನು, ಈ ಹಿಂದೆ ಯಾರಾದ್ರೂ ಈ ರೀತಿಯ ಸಾಧನೆಯನ್ನ ಮಾಡಿದಾರ, ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿದೆ, ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಿಮ್ಗಾಗಿ ನಾನು ತರ್ತಿರ್ತೀನಿ. ಅದಕ್ಕಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮಗ್ ಬಂದು ತಲುಪ್ತವೆ. ಪ್ರತಿಯೊಕ್ಷಕರೇ, ಪರೀಕ್ಷೆಯ ಶೈಕ್ಷಣಿಕ ವರ್ಷ 2025-26. ಪರೀಕ್ಷೆ ಬರೆದ ವರ್ಷ ಜುಲೈ 2026. ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು 60,856. ಪರೀಕ್ಷೆಯ ಫಲಿತಾಂಶ 76.84%. ನಿಮ್ಗೂ ಅನ್ನಿಸ್ತಿರ್ಬೇಕು, ಪರೀಕ್ಷೆ ಬರೆದ 5 ನಿಮಿಷದಲ್ಲಿ ಇಷ್ಟು ಮಂದಿಯ ಫಲಿತಾಂಶವನ್ನ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಆ ಟೆಕ್ನಾಲಜಿ ಅದೆಷ್ಟು ಫಾಸ್ಟ್ ಇದೆ, ಮತ್ತೆ ಅಲ್ಲಿ ಕೆಲಸ ಮಾಡಿದವರು ಅದೆಷ್ಟು ಫಾಸ್ಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ನೀವು ಒಂದು ಸಾರಿ ಊಹೆ ಮಾಡಿ ನೋಡಿ, 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಫಲಿತಾಂಶವನ್ನ 5 ನಿಮಿಷದಲ್ಲಿ ಆ ಸಿಸ್ಟಮ್ ಎಂಟ್ರಿ ಮಾಡೋಕ್ಕಾದ್ರೂ ಬೇಕಲ್ಲ, ಸಿಸ್ಟಮ್ಗೆ ಎಂಟ್ರಿ ಮಾಡೋದಕ್ಕೆ ಎಷ್ಟು ಜನ ಬೇಕಲ್ಲ. ಪರೀಕ್ಷೆ ಮುಗಿದ ತಕ್ಷಣದಲ್ಲಿ ಅಷ್ಟು ಮಂದಿಯ ಒಂದು ರಿಸಲ್ಟ್ ಅನ್ನ ಸಿಸ್ಟಮ್ಗೆ ಎಂಟ್ರಿ ಮಾಡೋದಕ್ಕೆ, ಪರೀಕ್ಷಾ ಹಾಲ್ನಿಂದ ಮತ್ತೆ ಅದನ್ನ ಎಂಟ್ರಿ ಮಾಡುವ ಹಾಲ್ಗೆ ತರಬೇಕಲ್ಲ. ನೋಡಿ, ಎಷ್ಟೊಂದು ಕ್ರಿಟಿಕಲ್ ವಿಚಾರಗಳು ಇಲ್ಲಿದ್ದಾವೆ. ಆದ್ರೂ ಕೂಡ ಈ ಯೂನಿವರ್ಸಿಟಿ ದಾಖಲೆಯನ್ನ ಮಾಡಿದೆ, ಹೇಳ್ಕೊಂಡಿದೆ ನಾವು ಹಿಂದೆನೂ ಕೂಡ ಈ ದಾಖಲೆಗಳನ್ನ ಮಾಡಿದ್ದೋ, ಆದ್ರೆ 5 ನಿಮಿಷದ ದಾಖಲೆ ಮಾಡಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಿದ್ದೋ, ಅವುಗಳ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೀವಿ ಎಂಬುದಾಗಿ ನೀಡಿದ್ದಾರೆ. ಇದೇ ವರ್ಷದಲ್ಲಿ ಬೇರೆ ಬೇರೆ ಕೋರ್ಸ್ಗಳ ರಿಸಲ್ಟ್ ಅನ್ನ ಕೊಟ್ಟಿದ್ದಾರಂತೆ. ಅದು 10 ನಿಮಿಷದಲ್ಲಿ. ನೋಡಿ, ಇದು 5 ನಿಮಿಷ, ಅದು 10 ನಿಮಿಷ. ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು? 56,000 ವಿದ್ಯಾರ್ಥಿಗಳಿದ್ರು, ಬೇರೆ ಬೇರೆ ಕೋರ್ಸಿನ ವಿದ್ಯಾರ್ಥಿಗಳು. ಇನ್ನು ಕಳೆದ ವರ್ಷ 2025ರಲ್ಲಿ 50,321 ವಿದ್ಯಾರ್ಥಿಗಳ ಫಲಿತಾಂಶವನ್ನ 1 ಗಂಟೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಇನ್ನು 2024ರಲ್ಲಿ 10 ದಿನದಲ್ಲಿ ಪ್ರಕಟ ಮಾಡಿದ್ದಾರೆ. 2023ರಲ್ಲಿ 2 days ಅಲ್ಲಿ ಪ್ರಕಟ ಮಾಡಿದ್ದಾರೆ. ಅಂದ್ರೆ ಸಾಧನೆಗಳ ಸಾಲ ಇವ್ರದಿದೆ. ಆದ್ರೆ 2026ರಲ್ಲಿ 5 ನಿಮಿಷದಲ್ಲಿ ಎಲ್ಲ ದಾಖಲೆಗಳನ್ನ ಮುರಿದು ಸಾಧಿಸಿದ್ದಾರೆ. ಹಾಗಾದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಒಂದು ಟ್ವಿಸ್ಟ್ ಇದೆ, ಹೇಳ್ತೀನಿ ಬನ್ನಿ. ಪ್ರತಿಯೊಕ್ಷಕರೇ, ಹಾಗೆ ಯೋಚನೆ ಮಾಡಿ. ಕೆಲವು ಯೂನಿವರ್ಸಿಟಿಗಳು ಪರೀಕ್ಷೆ ಮುಗಿದು 1 ತಿಂಗಳು, 2 ತಿಂಗಳು, 3 ತಿಂಗಳು, ಕೆಲವಂತೂ 4-5ಕ್ಕೂ ಹೋಗ್ಬಿಡ್ತವೆ, ರಿಸಲ್ಟೇ ಬಂದಿರಲ್ಲ. ಎಷ್ಟೋ ವಿದ್ಯಾರ್ಥಿಗಳು 6ನೇ ಸೆಮಿಸ್ಟರ್ ಅಲ್ಲಿ ಅಥವಾ ಕೆಲವು 8ನೇ ಸೆಮಿಸ್ಟರ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ಹೈಯರ್ ಸ್ಟಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಮಾರ್ಕ್ಸ್ ಕಾರ್ಡ್ ಬರ್ದೇನೆ ಯಾವ್ದೋ ಪ್ರಾವಿಷನ್ ಗಳಿಗೆ ಅಪ್ಲೈ ಮಾಡ್ಕೊಂಡು ಅವನ್ ತೆಗೆದುಕೊಂಡು ಆ ನಂತರದಲ್ಲಿ ಅಲ್ಲಿ ಪ್ರಾವಿಷನ್ ಟೈಮ್ ಮುಗ್ದೋಗಿ ಈ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅಂತ ಬಂದಾಗ ಗೋಳಾಡೋದನ್ನ ನೋಡ್ತಿರ್ತೀವಿ. ಇವೆಲ್ಲವೂ ಕೂಡ ಕಂಡು ಬರ್ತಿದಾವೆ, ನಾವು ಕೂಡ ಅದನ್ನ ಕಂಡಿದ್ದೀವಿ. ಆದ್ರೆ ಈ ಯೂನಿವರ್ಸಿಟಿ ಕೇವಲ 5 ನಿಮಿಷದಲ್ಲಿ ರಿಸಲ್ಟ್ ಅನ್ನು ಕೊಟ್ಟಿದೆ. ಇನ್ನು ಮಾರ್ಕ್ಸ್ ಕಾರ್ಡ್ ಏನು ದೊಡ್ಡ ವಿಚಾರನೇ ಅಲ್ಲ. 5 ನಿಮಿಷದಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ಮಾರ್ಕ್ಸ್ ಕಾರ್ಡ್ ತಗೊಳ್ತಕ್ಕಂತ ಫೆಸಿಲಿಟಿ ಇದ್ದೇ ಇರುತ್ತೆ. ಪ್ರತಿಯೊಕ್ಷಕರೇ, ಈ ಎಲ್ಲ ವಿಚಾರವನ್ನ ಆ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದಂತಹ ಪ್ರೊಫೆಸರ್ UJ ಉಜ್ವಲ್ ರವರು ಮಾಧ್ಯಮಗಳೊಂದಿಗೆ ಈ ಒಂದು ವರದಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಈ ರಿಸಲ್ಟ್ ಬಂದಿರೋದು ಯಾವಾಗ? ಇದ್ರ ವಿಚಾರ ತಿಳ್ಕೊಳ್ಳಿ. ಜೂನ್ 30, 2026ರಂದು ಈ ರಿಸಲ್ಟ್ ಕಂಡು ಬಂದಿದೆ. ಜುಲೈ 1ಗೆ ಇದು ದೊಡ್ಡ ಸುದ್ದಿಯಾಗಿದೆ. ಪ್ರತಿಯೊಕ್ಷಕರೇ, ಈ ವಿಶ್ವವಿದ್ಯಾಲಯದಲ್ಲಿ
ಏನು 6ನೇ ಸೆಮಿಸ್ಟರ್ನ ಬಿಇ ಮತ್ತು ಬಿಟೆಕ್ ವಿದ್ಯಾರ್ಥಿಗಳಿದ್ರೋ 60,856 ವಿದ್ಯಾರ್ಥಿಗಳು ಅವರೆಲ್ಲರ ರಿಸಲ್ಟ್ ಅನ್ನ ಕೇವಲ 5 ನಿಮಿಷಗಳಲ್ಲಿ ಕೊಟ್ಟು ದಾಖಲೆಯನ್ನು ಮಾಡಿದೆ. ನಾನು ಹಾಗೆ ಸುಮ್ನೆ ಈ 5 ನಿಮಿಷದಲ್ಲಿ ಈ ದಾಖಲೆಯನ್ನ ಮಾಡ್ತಲ್ಲ ಈ ಯೂನಿವರ್ಸಿಟಿ, ಇನ್ಯಾವುದಾದ್ರೂ ಯೂನಿವರ್ಸಿಟಿ ಇಂಡಿಯಾದಲ್ಲಿ ಈ ತರ ಮಾಡಿದವ ಅಂತ ಹೇಳಿ ಹುಡುಕ್ತೆ. ಆದ್ರೆ ಯಾವುದೇ ಯೂನಿವರ್ಸಿಟಿಯ ಮಾಹಿತಿ ಸಿಗ್ತಾ ಇಲ್ಲ. 5 ನಿಮಿಷದಲ್ಲಿ ರಿಸಲ್ಟ್ ಅನ್ನ ಈ ರೀತಿ ಕೊಟ್ಟಿರೋದು. ಆದ್ರೆ ಇದೇ ಮೊದಲ ಬಾರಿಗೆ 5 ನಿಮಿಷದಲ್ಲಿ ರಿಸಲ್ಟ್ ಅನ್ನ ಕೊಟ್ಟ ಯೂನಿವರ್ಸಿಟಿ ಅಂತಕ್ಕಂಥ ಮಾಹಿತಿ ಮಾತ್ರ ಸಿಗ್ತಾ ಇದೆ. ಜೊತೆಗೆ ಹೆಮ್ಮೆಯ ವಿಚಾರ ಅಂದ್ರೆ ಇದು ಕರ್ನಾಟಕದ ಯೂನಿವರ್ಸಿಟಿ ಆಗಿದೆ. ಪ್ರಿತೋಕ್ಷಕರೇ, ಹಾಗಾದ್ರೆ ಯಾವ ಯೂನಿವರ್ಸಿಟಿ ಕುತೂಹಲ ಇದ್ದೇ ಇರುತ್ತಲ್ಲ? ವಿಟಿಯು, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ. ಪ್ರಿತೋಕ್ಷಕರೇ, ವಿಟಿಯು ನ ಸಾಧನೆಗಳನ್ನ ಸ್ವಲ್ಪ ಗ್ಲಾನ್ಸ್ ಮಾಡಿ ಆ ನಂತರದಲ್ಲಿ ಹೇಗೆ ಸಾಧ್ಯ ಆಯ್ತು, ಏನು ಇದರ ಮ್ಯಾಜಿಕ್ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಪ್ರಿತೋಕ್ಷಕರೇ, ವಿಟಿಯು ಸುಮಾರು 219 ಅಫಿಲಿಯೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಹೊಂದಿದೆ ಅಕ್ರಾಸ್ ಕರ್ನಾಟಕ. ಇನ್ನು ಸುಮಾರು 100ಕ್ಕೂ ಹೆಚ್ಚು ಅಟಾನಮಸ್ ಕಾಲೇಜ್ಗಳನ್ನ ಹೊಂದಿದೆ. ಇನ್ನು ಈ ಒಂದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರತಿ ವರ್ಷ ಸುಮಾರು 80,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಾದ್ಯಂತ ಬೃಹತ್ ಆಗಿ ಬೆಳೆದಿರ್ತಕ್ಕಂಥ ಈ ಇಂಜಿನಿಯರಿಂಗ್ ಕಾಲೇಜ್ಗಳು ಈಗ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿಕೊಂಡಿವೆ. ಎಲ್ಲವೂ ವಿಟಿಯು ಅಂಡರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾವೆ. ಈಗ ವಿಟಿಯು ಮತ್ತೊಂದು ಸಾಧನೆಯ ಮೈಲಿಗಲ್ಲನ್ನ ಹಾಕಿಕೊಟ್ಟಿದೆ. ಅದು ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋದು. ಹಾಗಾದ್ರೆ ಫೈನಲ್ ಆಗಿ ಇವರು ಹೇಗೆ ಅನೌನ್ಸ್ ಮಾಡಿದ್ರು, ಇದು ಹೇಗೆ ಸಾಧ್ಯ ಆಯ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 2 ಹಂತವನ್ನ ಕೊಡ್ತಾರೆ. ಒಂದನೇದು ಥಿಯರಿ ಎಕ್ಸಾಮಿನೇಷನ್, ಎರಡನೇದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಥಿಯರಿ ಎಕ್ಸಾಮಿನೇಷನ್ ನ ಮೊದಲೇ ಮಾಡಿ ಮುಗಿಸ್ಕೊಳ್ತಾರೆ ಇವರು. ಅದರ ವ್ಯಾಲ್ಯೂಯೇಷನ್ ಅಂದ್ರೆ ಈಗ ಡಿಜಿಟಲ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರುತ್ತೆ. ಮಾರ್ಕ್ಸ್ ಎಲ್ಲವೂ ಕೂಡ ಡಿಜಿಟಲ್ ವ್ಯಾಲ್ಯೂಯೇಷನ್ ಆದ್ರಿಂದ ಆನ್ಲೈನ್ ಅಲ್ಲೇ ಎಂಟ್ರಿ ಆಗ್ಬಿಟ್ಟಿರುತ್ತೆ. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನಂತರದಲ್ಲಿ ಶೆಡ್ಯೂಲ್ ಮಾಡಲಾಗಿರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ನಡೆದ ತಕ್ಷಣದಲ್ಲಿ ಅದರ ಮಾರ್ಕ್ಸ್ ಅನ್ನ ಆನ್ಲೈನ್ ಅಲ್ಲಿ ತಕ್ಷಣ ಎಂಟ್ರಿ ಮಾಡಲಾಗುತ್ತೆ. ಎಕ್ಸಾಮು ಅಂದು 5:30ಕ್ಕೆ ಮುಗ್ದಿದೆ. 5:35ಕ್ಕೆ ಫಲಿತಾಂಶ ಹೊರಬಿದ್ದಿದೆ. ಈ 5 ನಿಮಿಷದಲ್ಲಿ ಎಷ್ಟು ಕೆಲಸವನ್ನ ಎಷ್ಟು ಮಂದಿ ಹೇಗೆ ಮಾಡಬೇಕು ನೋಡಿ. 60,000ಕ್ಕೂ ಹೆಚ್ಚು ಮಂದಿಯ ರಿಸಲ್ಟ್ ಅನ್ನ ಅಟ್ ಎ ಟೈಮ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪರೀಕ್ಷೆ 5:30ಕ್ಕೆ ಮುಗಿದು ಬೆಲ್ ಆದ ತಕ್ಷಣದಲ್ಲಿ ಎಲ್ಲರೂ ಕೂಡ ಅಟ್ ಎ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ಆ ಮಾರ್ಕ್ಸ್ ಅನ್ನ ಅಂದ್ರೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಅನ್ನ ಅಥವಾ ವೈವೋಸ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ನೋಡ್ಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಅಲ್ಲಿನ ಏನು ಫ್ಯಾಕಲ್ಟೀಸ್ ಇದ್ದಾರೋ, ಅಲ್ಲಿನ ಸ್ಟಾಫ್ಸ್ ಇದ್ದಾರೋ, ಅಲ್ಲಿನ ಉನ್ನತ ಹುದ್ದೆಗಳಲ್ಲಿದ್ದಾರೋ ಅವರೆಲ್ಲರೂ ಕೂಡ ಇದನ್ನೆಲ್ಲವನ್ನ ಸರಿದೂಗಿಸಿರ್ತಾರೆ. ಅಷ್ಟೇ ಚಾಕಚಕ್ಯತೆಯಿಂದ ಕೆಲಸ ಮಾಡಿರ್ತಾರೆ. ಆಗ ಮಾತ್ರ ಇದು ಸಾಧ್ಯ ಆಗ್ತದೆ. ಬಹುತೇಕವಾಗಿ ಒಗ್ಗಟ್ಟು ಮತ್ತೆ ಒಂದು ಶಿಸ್ತು ಇದಿದ್ರೆ ಇವೆಲ್ಲವೂ ಕೂಡ ಸಾಧ್ಯ ಆಗ್ತವೆ ಅನ್ನೋದಕ್ಕೆ ವಿಟಿಯು ಒಂದು ನಿದರ್ಶನ ಆಗುತ್ತೆ. ಪ್ರೇಕ್ಷಕರೇ, ವಿಟಿಯು ತನ್ನ ಹಿಂದಿನ ಎಲ್ಲ ದಾಖಲೆಗಳನ್ನ ಮುರಿದು ಈ ಬಾರಿಯ 5 ನಿಮಿಷದ ರಿಸಲ್ಟ್ ಅಲ್ಲಿ ಒಂದು ದೊಡ್ಡ ದಾಖಲೆಯನ್ನ ಮಾಡಿದೆ. ಮುಂದೆ ಈ ದಾಖಲೆಯನ್ನ ಯಾರು ಮುರಿತಾರೆ ನೋಡೋಣ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ, ಜೊತೆಗೆ ಇನ್ಸ್ಪಿರೇಷನ್ ಕೂಡ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.